ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಹರೀಶ್. ನಿಮ್ಗೆ ಗೊತ್ತಿರೋ ಹಾಗೆ ನಾವು ಆವಾಗವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ಇವಾಗ ಮಾಡಿರೋ ಎಕ್ಸ್ಪೆರಿಮೆಂಟ್ ನೋಡಿ, ವೈಯರು ನೀವು ಬರೀ ಪ್ಲಾಸ್ಟಿಕ್ ಹಾಕಿದ್ರೆ ಏನಾಗುತ್ತೆ, ಅದರೊಳಗಡೆ PVC ಕೋಟಿಂಗ್ ಅದ್ರ ಮೇಲೆ ಮಾಡಿದರೆ ಏನಾಗುತ್ತೆ ಅಂತ. ಇದು ಹೈ ಫ್ಲೇಮಲ್ಲಿ ನಾವು ಟೆಸ್ಟ್ ಮಾಡ್ತಾಯಿದ್ದೀವಿ. ಇದು ನಿಮ್ಮದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಇದರ ಒಳಗಡೆ ವೈಯರ್ ಇಲ್ಲ. ನಾರ್ಮಲಿ ಬರೀ ಇದು ಕಂಪ್ಲೀಟ್ಲಿ PVC ಅಥವಾ ಫೈಬರ್ ವೈಯರು. ಇದನ್ನ ನೋಡಿ, ಇದರೊಳಗಡೆ ವೈಯರ್ ಇದೆ. ವೈಯರ್ ಇದ್ದು ತುಂಬ ಫ್ಲೇಮ್ ಕೊಟ್ಟರೆ ಏನಾಗುತ್ತೆ, ವೈಯರ್ ಹಂಗೆ ಉಳಿಯುತ್ತೆ, ಏನು ಬರ್ನಾಗಿ ಕೆಳಗಡೆ ಬೀಳಲ್ಲ, ಹಂಗೆ ಇರುತ್ತೆ ನೋಡಿ. ಕಂಟಿನ್ಯೂಸ್ ಫೈರ್ ಕೊಟ್ರೂ ಏನೂ ಆಗಲ್ಲ ಅದು, ಯಾಕಂದರೆ ಒಳಗಡೆ ವೈರ್ ಇರುತ್ತೆ. ಅಕಸ್ಮಾತ್ ಈ ಫೈರ್ ಕೊಟ್ಟು ನಿಮ್ಮ ಪ್ಲಾಸ್ಟಿಕ್ PVC ಕೋಟಿಂಗ್ ಉರಿದೋದ್ರೂ ನಿಮಗೆ ವೈರ್ ಉಳಿಯುತ್ತೆ. ಓಕೆನಾ? ಇದನ್ನು ನೀವು ಎಷ್ಟಾದರೂ ಹೇಳಿರಿ, ಏನಾದರೂ ಆಗಲಿ, ಎಷ್ಟೇ ಬಿಸಿಲಲ್ಲಿ ಹಾಕಿ ಇದಾಗಲ್ಲ. ಈ ಪ್ಲಾಸ್ಟಿಕ್ ನಿಮಗಿದ್ರೆ ನಿಮಗೆ ತುಕ್ಕು ಹಿಡಿಯೋಲ್ಲ. ನಿಮಗೆ ಕಡಿಮೆ ಅಂದರೂ 10 ವರ್ಷ ಬರುತ್ತೆ ಅಂದ್ಕೊಳ್ಳಿ. ಅದರೊಳಗಡೆ ವೈರ್ ಇರುತ್ತಲ್ಲ, ಅದೊಂದು 10 ವರ್ಷ ಬರುತ್ತೆ. 20 ವರ್ಷ ಇಟ್ಕೊಳ್ಳಿ ಟಾರ್ಗೆಟ್ ಅಷ್ಟೇ, ಬೇಡ 15 ವರ್ಷ ಇಟ್ಕೊಳ್ಳಿ. ನೀವು ವೈರೇ ಇರಲ್ಲ, ಹಿಂಗೆ ಬರೀ PVCದು ಹಾಕ್ತೀನಿ ಅಂತಂದರೆ ಪ್ಲಾಸ್ಟಿಕ್ದು ನೋಡಿ ಯಾವ ಥರ ಬರ್ನಾಗಿ ಉರಿದೋಗ್ಬಿಡುತ್ತೆ ಇದು ಅಂತ. ಹಾಕ್ಸಿರೋದೆಲ್ಲ ಬೂದಿ ಆಗಿಬಿಡುತ್ತೆ. ನಾನು ಇದು ಮೇಲ್ಗಡೆ ಅದು ಕೆಳಗಡೆ ಅಂತ ಹೇಳಲ್ಲ, ನಿಮಗೆ ಬಿಡ್ತೀನಿ. ನೀವು ಯಾವುದು ತೊಗೊಬೇಕು ಯಾವುದು ತೊಗೊಬಾರ್ದು ಅಂತ ನೀವೇ ಡಿಸೈಡ್ ಮಾಡಿ. ನಮ್ಮ ಕೆಲಸ ಇಷ್ಟೇ, ನಿಮಗೆ ಎರಡರದ್ದು ಆಪ್ಷನ್ ಕೊಡ್ತೀವಿ. ಫೈನಲಿ ಡಿಸೈಡ್ ಮಾಡಬೇಕಾಗಿರೋದು ನೀವೇ. ವೈಯರ್ ಒಳಗಡೆ ಇದ್ದರೆ ಅದ್ರ ಲೈಫ್ ಜಾಸ್ತಿ ಬರುತ್ತೆ, ವೈಯರೇ ಇಲ್ಲದೆ ಇದ್ದರೆ ಸುಟ್ಟು ಬೂದಿ ಆಗಿಬಿಡುತ್ತೆ. ಇದು ಹೈ ಫ್ಲೇಮಲ್ಲಿ ಕೊಟ್ಟು ನಿಮಗೆ ತೋರಿಸ್ತಾ ಇರೋದು, ನಿಮಗೆ ಗೊತ್ತಾಗಲಿ ಅಂತ. ದಯವಿಟ್ಟು ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ.